ಬೀಗ ಹಾಕಿರುವ ಮನೆಗಳನ್ನು ಗುರುತಿಸಿ ಕನ್ನಗಳವು ಮಾಡುತ್ತಿದ್ದ ಇಬ್ಬರು ಕುಖ್ಯಾತ ಕನ್ನಗಳರನ್ನ ಬಂಧಿಸುವಲ್ಲಿ ಬೇಗೂರು ಪೊಲೀಸ್ ಠಾಣೆಯ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕೆಜಿಎಫ್ನ ಕುಪ್ಪಂ ರಸ್ತೆಯ 37 ವರ್ಷದ ಶಾಂತಕುಮಾರ, ಸೂಸೈಪಾಳ್ಯಂ ಆಂಡರ್ಸನ್ ಪೇಟೆಯ 40 ವರ್ಷದ ಜ್ಞಾನಪ್ರಕಾಶಂ ಅಲಿಯಾಸ್ ಅಜ್ಜು ಬಂಧಿತ ಆರೋಪಿಗಳಾಗಿದ್ದು, ಶಾಂತಕುಮಾರ ಪೇಂಟರ್ ಆಗಿದ್ದು ಅಜ್ಜು ಮರಕೆಲಸ ಮಾಡುತ್ತಿದ್ದರು. ಬೇಗೂರಿನ ವಿಶ್ವಪ್ರಿಯ ಲೇಔಟ್ನ ಮುಕ್ತಾ ಎಂ ಶೆಟ್ಟರ್ ಅವರು ಕುಟುಂಬ ಸಮೇತ ಕಳೆದ ಜೂನ್ 16ರಂದು ರಾತ್ರಿ ಮನೆಗೆ ಬೀಗ ಹಾಕಿಕೊಂಡು ಉಡುಪಿಗೆ ಹೋಗಿ ವಾಪಸ್ ಬಂದು ನೋಡಿದಾಗ ಮುಂಬಾಗಿಲನ್ನು ಬೀಗ ಒಡೆದು ಒಳನುಗ್ಗಿ ಮನೆಯಲ್ಲಿದ್ದ ಚಿನ್ನಾಭರಣಗಳನ್ನು ಕಳವು ಮಾಡಿಕೊಂಡು ಪರಾರಿಯಾಗಿದ್ದರು. ಈ ಸಂಬಂಧ ಕಳವು ಪ್ರಕರಣವನ್ನು ದಾಖಲಿಸಿಕೊಂಡ ಬೇಗೂರು ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಕೃಷ್ಣಕುಮಾರ್ ಅವರು ಆರೋಪಿಗಳ ಬಂಧನಕ್ಕಾಗಿ ತನಿಖಾ ತಂಡವೊಂದನ್ನು ರಚಿಸಿ ತನಿಖೆಗೆ ಇಳಿಸಲಾಯಿತು. ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನ ಕೈಗೊಂಡ ತನಿಖಾ ತಂಡಕ್ಕೆ ಬೇಗೂರು ಕೆರೆಕೋಡಿ ಹತ್ತಿರ ಓರ್ವ ವ್ಯಕ್ತಿಯನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಗೆ ಒಳಪಡಿಸಿದಾಗ ಸಹಚರನೊಂದಿಗೆ ಸೇರಿ ಮನೆಗಳವು ಮಾಡಿರುವುದಾಗಿ ತಪ್ಪೊಪ್ಪಿಕೊಂಡಿರುತ್ತಾನೆ ಹಾಗೂ ಬೇಗೂರಿನ ಪೊಲೀಸ್ ಠಾಣಾ ಸರಹದ್ದಿನಲ್ಲಿ ಈ ಹಿಂದೆ 2 ಮನೆಗಳವು ಮಾಡಿರುವುದಾಗಿ ಮತ್ತು ಬೇಗೂರು ಗ್ರಾಮಾಂತರ ಜಿಲ್ಲೆಯೂ ಸಹ ಮನೆಗಳವು ಮಾಡಿರುವುದನ್ನು ಬಾಯ್ಬಿಟ್ಟಿದ್ದಾನೆ. ಆರೋಪಿಯನ್ನ ಸುದೀರ್ಘ ವಿಚಾರಣೆ ನಡೆಸಿ ಪ್ರಕರಣದಲ್ಲಿ ಕಳವು ಮಾಡಿರುವ ಚಿನ್ನಾಭರಣಗಳನ್ನು ಕೆಜಿಎಫ್ನ 3 ಗಿರವಿ ಅಂಗಡಿಗಳಲ್ಲಿ ಅಡಮಾನ ಇಟ್ಟಿರುವುದು ಹಾಗೂ ಸಹಚರನ ಬಗ್ಗೆ ಸಹ ಮಾಹಿತಿಯನ್ನ ನೀಡಿದ್ದನು. ಗಿರವಿ ಅಂಗಡಿಗಳಲ್ಲಿನ ಅಡವಿಟ್ಟ ಚಿನ್ನಾಭರಣಗಳನ್ನು ಬೇಗೂರು ಪೊಲೀಸ್ ಠಾಣೆಯ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಆರೋಪಿಗಳ ಬಂಧನದಿಂದ 72 ಲಕ್ಷ ರೂಪಾಯಿ ಮೌಲ್ಯದ 614 ಗ್ರಾಂ ಚಿನ್ನಾಭರಣ, 470 ಗ್ರಾಂ ಬೆಳ್ಳಿಯ ವಸ್ತುಗಳನ್ನು ಬೇಗೂರು ಪೊಲೀಸ್ ಠಾಣೆಯ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಬೇಗೂರು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು 5 ಪ್ರಕರಣ, ಇಬ್ಬರು ಆರೋಪಿ ಸಿಕ್ಕಿದರೆ 5 ಪ್ರಕರಣ ಡಿಟೆಕ್ಟ್ ಆಗಿದೆ. ಅದರಲ್ಲಿ 3 ಬೇಗೂರು, 1 ಹೊಸಕೋಟೆ, 1 ಚಿಕ್ಕಬಳ್ಳಾಪುರ ಟೌನ್. ಒಟ್ಟು 614 ಗ್ರಾಮ್ಸ್ ಗೋಲ್ಡ್ ಮತ್ತು 470 ಗ್ರಾಮ್ಸ್ ಸಿಲ್ವರ್, ವ್ಯಾಲ್ಯೂಡ್ ಅಟ್ 72 ಲ್ಯಾಕ್ಸ್. ಇದು ಹೌಸ್ ಥೆಫ್ಟ್ ಒಂದು ಪ್ರಕರಣ ದಾಖಲಾಗಿದ್ದು ಡಿಟೆಕ್ಷನ್ ಆಗಿದೆ. ಇದರಲ್ಲಿ ವಿಶೇಷವಾಗಿ ಅಂದರೆ ಇಬ್ಬರು ಆರೋಪಿಯವರು ಕೆಜಿಎಫ್ ಜಿಲ್ಲೆಯವರು, ಕೆಜಿಎಫ್ ಅಲ್ಲಿ ವಾಸ ಮಾಡ್ತಾರೆ. ಅವರು ಡೈಲಿ ಅವರು ಟ್ರೈನಲ್ಲಿ ಬಂದು ಈ ಬೇರೆ ಬೇರೆ ಕಡೆ ಸಿಟಿಯಲ್ಲಿ ಕಳ್ತನ ಮಾಡಿದರು. ಯಾವುದು ಮೊಬೈಲ್ ಯೂಸ್ ಮಾಡಿಲ್ಲ, ಯಾವುದು ಎವಿಡೆನ್ಸಸ್ ಇರಲಿಲ್ಲ. ಬಟ್ ನಮ್ಮ ಕ್ರೈಮ್ ಟೀಮ್ ಅವರು ಶ್ಯಾಡೋ ಮಾಡಿ ಅವರು CCTV ಆಧಾರ ಮೇಲೆ ಇದು ಡಿಟೆಕ್ಟ್ ಮಾಡಿದ್ದಾರೆ ಅವರು. ಸೊ ಇದು ಒಳ್ಳೆ ಕೇಸ್ ಇದೆ, ಯಾಕೆಂದರೆ ಯಾವುದು ಕ್ಲೂ ಇರಲಿಲ್ಲ ಇದರಲ್ಲಿ. ಟೆಕ್ನಿಕಲ್ ಆಧಾರದ ಮೇಲೆ ಮತ್ತು CCTV ಬೇಸಿಸ್ ಮೇಲೆ ಇಬ್ಬರು ಆರೋಪಿ ಟೋಟಲ್ ವ್ಯಾಲ್ಯೂ ಅಟ್ 72 ಲ್ಯಾಕ್ಸ್ ಇದೆ. ಈ ಕಾರ್ಯಾಚರಣೆಯನ್ನ ಎಲೆಕ್ಟ್ರಾನಿಕ್ ಸಿಟಿ ವಿಭಾಗದ ಡಿಸಿಪಿ ನಾರಾಯಣ್ ಅವರ ನಿರ್ದೇಶನದಂತೆ ಎಲೆಕ್ಟ್ರಾನಿಕ್ ಸಿಟಿ ಉಪವಿಭಾಗದ ಎಸಿಪಿ ಸತೀಶ್ ಅವರ ಮಾರ್ಗದರ್ಶನದಲ್ಲಿ ಬೇಗೂರು ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಕೃಷ್ಣಕುಮಾರ್ ಅವರ ನೇತೃತ್ವದಲ್ಲಿ ಪಿಎಸ್ಐಗಳಾದ ಮಹೇಶ್ ಕುದ್ರಿ, ಮಹಾಂತೇಶ್ ಬಾರ್ಕೇರ್, ಎಎಸ್ಐ ಜಯಪ್ರಕಾಶ್, ಸಿಬ್ಬಂದಿಗಳಾದ ರಾಕೇಶ್, ಮಾರುತಿ, ಹರಿನಾಥ್, ಗಣೇಶ್, ವಿಠಲ್, ಇಸ್ಮಾಯಿಲ್, ಮರಿಯಪ್ಪ ಅವರುಗಳ ತಂಡ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.